ಈ ಒಂದು ತರಬೇತಿ ಕಾರ್ಯಾಗಾರ ಮಾಡಿದೆ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ನನ್ನ ಮಗ ಶ್ರೇಯಸ್ ಗುಂಡಾಳಿ ಆತ ನಮ್ಮ ಮನೆಯಲ್ಲಿ ಸರ್ ಶಾಲೆಯಿಂದ ಬಂದ ತಕ್ಷಣ ಓದೋದೇ ಇಲ್ಲ, ಅಭ್ಯಾಸ ಮಾಡೋದಿಲ್ಲ. ಆದರೂ ಅವನು ಅಬೋವ್ 80% ಮಾಡ್ತಿರ್ತಾನೆ. ನಾನು ಬಂದಾಗ ಬಸವರಾಜ್ ಸರ್ ಜೊತೆ, ನಿಮ್ಮ ಅರಲ್ಪಟ್ ಸರ್ ಜೊತೆ, ಪ್ರಿನ್ಸಿಪಾಲ್ ಜೊತೆ ಹಂಚ್ಕೊತಿರ್ತೀನಿ ನಾನು ವಿಚಾರಗಳನ್ನು. ಓದೋದೇನೆ 80% ಮಾಡ್ತಾನೆ ಅಂದರೆ ಚೆನ್ನಾಗಿ ಓದು ಬರ ಮಾಡಿದರೆ ಇನ್ನೂ ಜಾಸ್ತಿ ಮಾಡ್ಬೋದಲ್ಲ. ಅದಕ್ಕೆ ನಿಮ್ಮ ತರಬೇತಿಯಲ್ಲಿ ಯಾವ ರೀತಿ ಸರಿಯಾಗಿ ಸ್ಕಿಲ್, ಬರೆಯುವಂಥ ಸ್ಕಿಲ್, ರೈಟಿಂಗ್ ಸ್ಕಿಲ್ಸ್ ಆ್ಯಂಡ್ ರೀಡಿಂಗ್ ಸ್ಕಿಲ್ಸ್, ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್, ಒಳ್ಳೆಯ ಯಾವ ರೀತಿ ಮ್ಯಾಥಮೆಟಿಕ್ಸಲ್ಲಿ ತಂತ್ರಗಳನ್ನ ಬಳಸಿ ಲೆಕ್ಕಗಳನ್ನ ಮಾಡಬೇಕು, ಇವೆಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಅವತ್ತಿನಿಂದ ಒಂದಿಷ್ಟು ತನ್ನಿಂದ ತಾನೇ ಓದ್ತಾ ಇದ್ದಾನೆ, ಬರೀತಾ ಇದ್ದಾನೆ. ಅವ್ನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗೋದಿಲ್ಲ, ನಾನು ಬೈತಿರ್ತೀನಿ. ಬಹುಶಃ ಅರಲ್ಪಾಳ್ ಸರ್ಗೂ ಬರ್ತದ, ನನ್ನ ಹ್ಯಾಂಡ್ ರೈಟಿಂಗ್ ಭಾಳ ಸೂಪರ್ ಆಗ್ತದೆ. ನಮ್ಮ ಕನ್ನಡ ಎಷ್ಟು ಸೂಪರ್ ಆಗ್ತದೆ ಅಂತಂದ್ರೆ, ನನ್ನ ಹ್ಯಾಂಡ್ ರೈಟಿಂಗ್ ಸೂಪರ್ ಆಗೋದ್ರಿಂದ ಯೂನಿವರ್ಸಿಟಿಗೆ ನಾನು ಕನ್ನಡದಲ್ಲಿ ಗೋಲ್ಡ್ ಮೆಡಲ್. ಇಂಥ ಹ್ಯಾಂಡ್ ರೈಟಿಂಗ್ ನಮ್ಮ ಮಗನೂ ಬಯಸ್ಬೇಕಂತ ನಾವು ಹೇಳ್ತೀವಿ. ನಾನೊಬ್ಬ ಶಿಕ್ಷಕನಾಗಿ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿ ಮಾಡ್ತೀವಿ. ಆದರೆ ನಮ್ಮ ಮಕ್ಕಳಿಗೆ ಹೇಳ್ಬೇಕಾದ್ರೆ ಅವ್ರ ಶಿಕ್ಷಕರು ಮಾತು ಕೇಳ್ತಾರೆ, ನಮ್ಮ ಮಾತು ಜಾಸ್ತಿ ಕೇಳಂಗಿಲ್ಲ. ನೀವೆಲ್ಲ ಹಂಗೆ ತಂದೆ ತಾಯಿ ಮಾತು ಕೇಳಂಗಿಲ್ಲ, ಗುರುಗಳಿಗೆ ಜಾಸ್ತಿ ಕೇಳ್ತಿರ್ತೀರಿ. ಆದರೆ ಈ ಒಂದು ತರಬೇತಿ ಕಾರ್ಯಾಗಾರದಿಂದ ಈ ನಿಮ್ಮ ಮೇಧಾಶಕ್ತಿ ಒಂದು ಏನು ನೀವು ತರಬೇತಿ ಕೊಟ್ಟಿದ್ದೀರಿ ಸರ್, ಅದರಿಂದ ಅವ್ರಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಸ್ವಲ್ಪ ತನ್ನಿಂದ ತಾನೇ ಓದ್ತಾ ಇದ್ದಾನೆ, ಚೆನ್ನಾಗಿ ಮಾಡ್ತಾನೆ. ಏನೋ ಒಂದೆಷ್ಟು ಶ್ರೇಯಸ್ ಗುಂಡಾಳಿ ಸರ್. ಆಮೇಲೆ ಅವನಿಗೆ ಸ್ಟೇಜ್ ಕರೇಜ್ ಅದು ಚೆನ್ನಾಗಿ ಇದೆ, ಮಾತಾಡ್ತಾನೆ, ಶಿಕ್ಷಕರೊಂದು ಕಮ್ಯುನಿಕೇಷನ್ ಮಾಡ್ತಾನೆ, ಹೆದರೋದಿಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ಬರೀ ಕಲಿಕೆ ಒಂದೇ ಅಲ್ಲ, ಓದಿ ಅಂಕ ಪಡೆಯೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಜೀವನದಲ್ಲಿ ಹೆಂಗೆ ಬದುಕಬೇಕು, ತಂದೆ ತಾಯಿಗಳಿಗೆ ಮಕ್ಕಳ ಯಾವ ರೀತಿ ನಾವು ಅವರಿಗೆ ಗೌರವವನ್ನು ಕೊಡಬೇಕು, ಇದೆಲ್ಲವನ್ನು ಬಹುಶಃ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಗುರೂಜಿಯವರು ಕಲಿಸಿದಾರೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ಮೆಡಿಟೇಷನ್ ಬಗ್ಗೆ ಹೇಳಿದ್ದಾರೆ, ಧ್ಯಾನ ಬಹುಶಃ ಮನುಷ್ಯನ ಬದುಕಿನ ಅತ್ಯಂತ ಶ್ರೇಷ್ಠ ಏನಪ್ಪ ಅಂದ್ರೆ ಒಂದು ಸಮಯ ಅಂದರೆ ನಾವು ಧ್ಯಾನದಲ್ಲಿ ಆಸಕ್ತರಾದಾಗ. ನೀವೆಲ್ಲ ಧ್ಯಾನ ಮಾಡುವಾಗ ಇಡೀ ಜಗತ್ತನ್ನೆಲ್ಲ ಮರಿತೀವಿ, ನಮ್ಮನ್ನು ನಾವು ಕಂಡುಕೋತೀವಿ. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ದಾರೆ. ನಮ್ಮ ವಿದ್ಯಾರ್ಥಿನ ಹೇಳಿದ್ರಲ್ಲ, ಅವೇಕ್ ಅರೈಸ್ ಸ್ಟಾಪ್ ನಾಟ್ ಸ್ಟಿಲ್ ಯುವರ್ ಗೋಲ್ ಈಸ್ ಅಚೀವ್. ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ನಿಮ್ಮಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರತಿಭೆ ಅದ, ಶಕ್ತಿ ಅದ, ಅದನ್ನು ಬಳಸ್ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಈ ತರಬೇತಿ ಸಾರ್ಥಕತೆಯನ್ನು ಪಡ್ಕೊಂಡದ ಅಂತ ಹೇಳ್ತಾ, ಈ ನಮ್ಮ SDVS ಸಂಸ್ಥೆ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದೆ. ಅವರು ಬಹುಶಃ ಸರ್ ಶಿವಮೊಗ್ಗದಿಂದ ಬಂದಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿಂದ ಬಂದು ತಮಗೆ ಒಳ್ಳೆಯ ಅತ್ಯುತ್ತಮ ತರಬೇತಿ ಕೊಟ್ಟಿದ್ದಾರೆ. ಈ ಧ್ಯಾನ, ಈ ಕಲಿಕೆ, ಅವ್ರು ಕೊಟ್ಟಂಥ ಒಂದು ವಿದ್ಯೆ, ಈ ಕಾರ್ಯಾಗಾರ ಕ್ಲೋಸ್ ಅಂತ ಇಲ್ಲಿಗೆ ಮುಗಿಬಾರ್ದು, ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೆ ನಿಮ್ಗೆ ಕಲಿಸಿದ್ರು, ಅದನ್ನು ನೀವು ಏನು ಮಾಡಬೇಕು ಅನ್ನೋದು ಎಲ್ಲ ವಿದ್ಯಾರ್ಥಿಗಳು ಪಾಲಿಸಿದರೆ ನೀವು ಜೀವನದಲ್ಲಿ ಯಶಸ್ವಿ ಆಗ್ತಿರ್ತಕ್ಕಂಥ ಆಶಯವನ್ನು ಕೊಡ್ತಾ, ಈ ಸಂಸ್ಥೆಯ ಚೇರ್ಮನ್ರಿಗೂ, ಎಲ್ಲ ಆಡಳಿತ ಮಂಡಳಿಯವರಿಗೂ, ಮಾನ್ಯ ಪ್ರಾಚಾರ್ಯರಿಗೂ, ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಗುರೂಜಿಯವರಿಗೆ, ಅವರೆಲ್ಲ ತಂಡದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ನನ್ನ 2 ನುಡಿಗಳಿಗೆ ವಿರಾಮ.